ಉಡುಪಿ ಜಿಲ್ಲೆಯ ಬಾರ್ಕೂರಿನ ಐತಿಹಾಸಿಕ ಪಂಚಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಜುಲೈ 21ರ ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರೊಂದಿಗೆ ಚರ್ಚಿಸಿದ ಅವರು ಸಮಿತಿಯ ಅಹವಾಲುಗಳನ್ನು ಆಲಿಸಿ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ಒದಗಿಸುವ ಭರವಸೆಯನ್ನ ನೀಡಿ ಮಾತನಾಡಿದರು. ಆ ಒಂದು ಇತಿಹಾಸ ಮತ್ತು ಭಾರತದ ನಾಗರಿಕತೆಯ ಒಂದು ವೈಭವ, ಅದೇ ರೀತಿಯಲ್ಲಿ ಬಹುಶಃ ಇವತ್ತೊಂದು ಸೌಹಾರ್ದತೆಯ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಮತ್ತು ಮಾನವೀಯ ಗುಣಗಳಿಗೆ ಕೊಡುವಂತಹ ಮಹತ್ವದ ಈ ಒಂದು ಪ್ರದೇಶ ಇವತ್ತು ಬಾರ್ಕೂರ್ ಆಗಿದೆ. ಇಲ್ಲಿ ನಾನು ಇಲ್ಲಿ 3 ಕೂಡ ಬಹುಶಃ ಮಸೀದಿ, ಚರ್ಚ್ ಮತ್ತು ಪಂಚಲಿಂಗ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿ ಇಲ್ಲಿ ಜನ ಆಶೀರ್ವಾದ ಬಿಡಲಿಕ್ಕೆ ಅತ್ಯಂತ ನಾನು ಇವತ್ತು ಭಾಗ್ಯವಂತನಾಗಿದ್ದೇನೆ. ಏನು ಈ ಊರಿನ ಮತ್ತು ಇನ್ನಿತರ ಈ ಒಂದು ಕ್ಷೇತ್ರದ ಆ ಒಂದು ಏನು ಹಲವು ಬೇಡಿಕೆ ಕೆಲಸ ಕಾರ್ಯಗಳಿದೆ, ಅದನ್ನು ಮುಂದೆ ನಿಂತು ಒಬ್ಬ ಸಹೋದರನಾಗಿ ಮುಂದೆ ನಿಂತು ನನ್ನ ಸಹಕಾರ ಕೊಟ್ಟು ಇದನ್ನು ಈ ಒಂದು ಕ್ಷೇತ್ರದಲ್ಲಿ ಮತ್ತು ಈ ಊರ ಪ್ರದೇಶ ಅಭಿವೃದ್ಧಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ. ಮತ್ತು ಈ ಪ್ರದೇಶ ಒಂದು ಸೌಹಾರ್ದ ಸಂಸ್ಕೃತಿ ಇಲ್ಲಿಂದ ಪ್ರಾರಂಭವಾಗಿ ಇಡೀ ರಾಜ್ಯ ಮಟ್ಟಲ್ಲ ರಾಷ್ಟ್ರ ಮಟ್ಟಕ್ಕೆ ಮುಟ್ಟುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಎನಿಸಿ ನಾನು ಸರ್ವ ಶುಭಾಶಯ ಸಲ್ಲಿಸ್ತೇನೆ. ಶಾಂತಿ ಇರಬೇಕಾದ್ರೆ ಆ ಊರಿನ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಂತ. ಸೊ ಈಗ ಇತಿಹಾಸ ಪಂಚಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಪ್ರಾರಂಭ ಆಗಿದೆ. ಇದೆಲ್ಲ ಅಭಿವೃದ್ಧಿ ಆದ ತಕ್ಷಣ ಅದು ಕೂಡ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ದೂರ ಆಗಿ ಈಗ ನಾವು ಜನಜಾಗೃತಿ ಮತ್ತು ಸಂದೇಶ ಮತ್ತು ಸಲಹೆ ಸೂಚನೆ ಮಾಡಿ ಪ್ರತಿಯೊಂದು ತಾಯಂದಿರಿಗೆ ಮನೆ ಮಾಹಿತಿಯನ್ನು ಕೊಡ್ತೇವೆ. ಕೊನೆಯದಾಗಿ ಬಹುಶಃ ಅದು ತೀರ್ಮಾನ ತಗೊಂಡು ಜವಾಬ್ದಾರಿ ಆ ಮನೆಯವರದು ಮತ್ತು ಮಕ್ಕಳು, ಯಾಕಂದರೆ ಎಲ್ಲರಿಗೂ ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಎಲ್ಲ ರೀತಿಯಲ್ಲಿ ಈಗ ಉತ್ತಮವಾಗಿ ನಡೀತಾ ಇದೆ. ಎಷ್ಟು ನಡೀತಾ ಇದೆ ಅದು ಅಷ್ಟದ ಪ್ರಯೋಜನ ಇವತ್ತು ಆಗ್ತದೆ. ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಹಂತದಲ್ಲಿದೆ, ಬಿಲ್ಡಿಂಗ್ ಸಮುದಾಯ ನಾನು ಈಗ ಡಿಸ್ಕಸ್ ಮಾಡಿದ್ದೇನೆ. ಉಡುಪಿ ತಾಲೂಕು ಆಸ್ಪತ್ರೆ ನಾವು ಜಿಲ್ಲಾ ಆಸ್ಪತ್ರೆಗೆ ಪರಿವರ್ತನೆ ಮಾಡಿದ್ದೇವೆ. ಆದಾಗ ನಾವು ಎಲ್ಲಿಯಾದ ಒಂದು ಕಡೆ ತಾಲೂಕು ಮಟ್ಟ ಆಸ್ಪತ್ರೆಯನ್ನು ಕೂಡ ಇವತ್ತು ಮಾಡಬೇಕು. ಮಾಡದಿದ್ದಲ್ಲಿ ಎಲ್ಲ ದೊಡ್ಡ ಮಟ್ಟದ ಒಂದು ಅಸೌಖ್ಯರಾದವರು ಮತ್ತು ರೋಗಗಳು ಕೂಡ ಜಿಲ್ಲಾ ಮಟ್ಟಕ್ಕೆ ಹೋದಾಗ ಅಲ್ಲಿ ಯಾರಿಗೂ ಕೂಡ ಸ್ಥಳಾವಕಾಶ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೆ ತಾಲೂಕು ಮಟ್ಟದ ಚಿಕಿತ್ಸೆ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ರಿ ಲೆವೆಲ್ ಟ್ರೀಟ್ಮೆಂಟ್ ಅದು ಅಲ್ಲಿ ಸಿಕ್ಕಲಿಕ್ಕೆ ಒಂದು ವ್ಯವಸ್ಥೆ, ಉನ್ನತ ಮಟ್ಟದ ವ್ಯವಸ್ಥೆ ಇಲ್ಲಿ ಅದನ್ನು ಎಲ್ಲಿ ನಾವು ಅದನ್ನು ಮಾಡಬೇಕು ಅಂತ ನಾವು ಅದನ್ನು ತೀರ್ಮಾನ ಮಾಡ್ತೇವೆ. ಸಿಬ್ಬಂದಿ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ. ಈಗ ಅಲ್ಲ ವೈದ್ಯರು ಈಗ ಇಲ್ಲ, ಮೊನ್ನೆ ತನಕ ಇದ್ರು, ಅದನ್ನು ಹೇಳಿ ಇಲ್ಲ ಅಂತಲ್ಲ, ಇದ್ರು ವರ್ಗನ ಮಾಡ್ದಲ್ಲ, ವರ್ಗನ ಆಗಿ ಅವರು ಹೋಗಿದ್ದಾರೆ. ಅವ್ರು ಕೂಡ ಮನುಷ್ಯರಲ್ಲ, ಅವರು ಇಲ್ಲೇ ಹುಟ್ಟಬೇಕು, ಇಲ್ಲೇ ಕೆಲಸ, ಇಲ್ಲೇ ಸಾಯ್ಬೇಕಂತ ಹೇಳಿದರೆ ಅವ್ರು ಇಷ್ಟು ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಬೇರೆಯವರಿಗೆ ಬೇಕು, ಅದು ಹೋಗ್ತಾರೆ, ಬೇರೆಯವ್ರು ಇಲ್ಲಿಗೆ ಬರ್ತಾರೆ. ಇಲ್ಲಂತಲ್ಲ, ಇತ್ತು ಮೊನ್ನೆ ತನಕ ಕೌನ್ಸಿಲಿಂಗಲ್ಲಿ ಹೋಗಿದ್ದಾರೆ. ಮತ್ತು ನಮಗೆ ಕೌನ್ಸಿಲಿಂಗಲ್ಲಿ ಅಥವಾ ನೇರವಾಗಿ ನೇಮಕಾತಿ ಮಾಡಬೇಕಂದ್ರೆ ನಮ್ಮ ಬೇಡಿಕೆ ಅದು ಇರುವಂಥದ್ದು. ಅದರ ಬಗ್ಗೆ ಚರ್ಚಿತ ಮಾಡಿದೆ. ಅದಕ್ಕೆ ನಾವು ಇವತ್ತು ನೇಮಕಾತಿಗೆ ಕೂಡ ಆದೇಶ ಕೂಡ ಕೊಟ್ಟಿದ್ದೇವೆ. ಯಾರಾದರೂ ಊರಿನವರು ಕಾಂಟ್ರಾಕ್ಟ್ ಬೇಸ್ ಸೇರುವುದಾದರೆ ನಾಳೆ ಬೆಳಿಗ್ಗೆ ನಾವು ಅವರಿಗೆ ಕೆಲಸ ಕೊಡ್ತೇವೆ. ಆದೇಶ ಬರೀ ನಾವು ವಿದಿನ್ 2 days ಆದೇಶ ಪತ್ರ ಕೊಡ್ತೇವೆ. ಈಗ ಕಾಂಟ್ರಾಕ್ಟ್ನಲ್ಲಿ ಬರೋದು ಸ್ವಲ್ಪ ಕಡಿಮೆ ಆಗುವ ಕಾರಣ ನಾವು ಪರ್ಮನೆಂಟ್ ನೇಮಕಾತಿಗೆ ಆದೇಶ ಕೊಟ್ಟು ಇವತ್ತು ಅದರ ಪ್ರೋಸೆಸ್ ನಡೀತಾ ಇದೆ. ಪರ್ಮನೆಂಟ್ ನೇಮಕಾತಿ ಇವತ್ತಿಂದ ನಾಳೆ ಬೆಳಿಗ್ಗೆ ಆಗುವುದಿಲ್ಲ, ಅದಕ್ಕೊಂದು ಪ್ರೋಸೆಸ್ ಇದೆ. ಆ ಕೆಲಸ ಆದಷ್ಟು